ನಮಸ್ತೆ ವೀಕ್ಷಕರೇ, ನ್ಯಾಷನಲ್ ಟಿವಿಯ ಮನೆ ಮಾತಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮ್ಮ ಹಣ ಎಷ್ಟು ವರ್ಷದಲ್ಲಿ ಡಬಲ್ ಆಗುತ್ತೆ, ಇದರ ಬಗ್ಗೆ ಎಷ್ಟು ನಿಮಗೆ ಅರಿವಿದೆ? ಇಲ್ಲ ಸುಮ್ಮನೆ ಇನ್ವೆಸ್ಟ್ ಮಾಡಬೇಕೆನ್ನುವಂಥ ಕಾರಣಕ್ಕೆ ನೀವು ಸೇವಿಂಗ್ಸ್ ಅಕೌಂಟಲ್ಲೋ, FD ಇಲ್ಲೋ, RD ಇಲ್ಲೋ ಅಥವಾ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ದೀರಿ. ನಿಜವಾಗ್ಲೂ ನೀವು ಇದರ ಬಗ್ಗೆ ಕಾಳಜಿ ತಗೊಂಡು ಎಷ್ಟು ವರ್ಷ ನನ್ನ ಹಣ ಡಬಲ್ ಆಗಲಿಕ್ಕೆ ಎಷ್ಟು ವರ್ಷ ಬೇಕಾಯಿತು ಎನ್ನುವಂಥದ್ದನ್ನು ತಿಳ್ಕೊಂಡಿದ್ದೀರಿ. ಈ ತಿಳ್ಕೊಳ್ಳಿಕ್ಕೆ ಸುಲಭವಾದಂತಹ ಒಂದು ವಿಧಾನ ಇದೆ, ಒಂದು ಸೂತ್ರ ಇದೆ, ಅದು 72 ರೂಲ್. ಏನಪ್ಪ ಆ ಸೂತ್ರ ಹೇಳುತ್ತೆ ಅಂತ ಹೇಳಿದ್ರೆ 72 ಡಿವೈಡೆಡ್ ಬೈ ನಿಮ್ಮ ಇಂಟ್ರೆಸ್ಟ್ ರೇಟನ್ನು 72 ಇಂದ ಡಿವೈಡ್ ಮಾಡ್ಕೋಬೇಕು. ಆಗ ಒಂದು ನಂಬರ್ ಬರುತ್ತೆ, ಆ ನಂಬರೇ ಎಷ್ಟು ವರ್ಷದಲ್ಲಿ ನಿಮ್ಮ ಹಣ ಡಬಲ್ ಆಗುತ್ತೆ ಅನ್ನುವಂಥದ್ದನ್ನು ಹೇಳುತ್ತೆ. ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮಗೆ 6% ರೇಟ್ ಆಫ್ ರಿಟರ್ನ್ ಬರ್ತಾ ಇದೆ ಈ FDಯಲ್ಲಿ. ಸೊ 72 ಡಿವೈಡೆಡ್ ಬೈ 6 ಅಂತ ಹೇಳಿದ್ರೆ 12 ವರ್ಷ ಬೇಕು ನಿಮ್ಮ ಹಣ ಡಬಲ್ ಆಗೋದಕ್ಕೆ ಅಂತ ಹೇಳಿದ್ರೆ ನೀವು ಅಷ್ಟು ವರ್ಷ ಕಾಯ್ಕೊಂಡಿರಬೇಕು. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಹಣನ ಜಸ್ಟ್ ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಕೊಂಡಿದ್ದೀರಿ. ಅಯ್ಯೋ ಏನಾದರೂ ಎಮರ್ಜೆನ್ಸಿಗೆ ಬೇಕಾಗತ್ತೆ, ಇರಲಿ ಹಾಗೆ ಏನೋ ಗ್ರೋತ್ ಆಗುತ್ತೆ ಅಂತ ಹೇಳಿ. ಬಟ್ 72 ಡಿವೈಡೆಡ್ ಬೈ 3 ಅಂತ ಹೇಳಿದ್ರೆ 24 ವರ್ಷ ನಿಮ್ಮ ಹಣ ಡಬಲ್ ಆಗೋದಕ್ಕೆ ಬೇಕು. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು 5 ಲಕ್ಷನ ಮುಟ್ಟದೆ ಹಾಗೆ ಇಟ್ಕೊಂಡಿದ್ದೀರಿ. 5 ಲಕ್ಷ 10 ಲಕ್ಷ ಆಗಬೇಕು ಅಂದರೆ 24 ವರ್ಷ ಬೇಕು. ಇಮ್ಯಾಜಿನ್ ಮಾಡ್ಕೊಳ್ಳಿ, 24 ವರ್ಷದ ನಂತರ ಆ 10 ಲಕ್ಷಕ್ಕೆ ಏನಾದರೂ ಬೆಲೆ ಇರುತ್ತಾ ಇಲ್ವಾ? ಓಕೆ, ಇದು ನಿಮ್ಮ ವಿವೇಚನೆಗೆ ಬಿಟ್ಟದ್ದು, ಎಲ್ಲಿ ಹಣ ಉಳಿಕೆ ಮಾಡಬೇಕು ಎನ್ನುವಂಥದ್ದು. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಹಣನ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ದೀರಿ. ಇಫ್ ಇಟ್ ಈಸ್ ಅ ಲಾಂಗ್ ಟರ್ಮ್, ಆನ್ ಆನ್ ಆವರೇಜ್ 8 to 12% ರಿಟರ್ನ್ ಬಂದೇ ಬರುತ್ತೆ, ಬಿಕಾಸ್ ಇಟ್ ಈಸ್ ವರ್ಕಿಂಗ್ ಇನ್ ಅ ಕಂಪೌಂಡಿಂಗ್ ವೇ. ಸೊ ಹಾಗಾದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ 72 ಡಿವೈಡೆಡ್ ಬೈ 12, ಸೊ ದ್ಯಾಟ್ ಮೀನ್ಸ್ 6 ವರ್ಷಗಳಲ್ಲಿ ನಿಮ್ಮ ಹಣ ಡಬಲ್ ಆಗುತ್ತೆ ಅಂತೇಳಿದರೆ ನೀವು 6 ವರ್ಷಗಳಲ್ಲೇ ನಿಮ್ಮ 5 ಲಕ್ಷ ಇಟ್ಟರೆ 10 ಲಕ್ಷ ಆಗುವಂಥ ಚಾನ್ಸಸ್ ಇರುತ್ತೆ. ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ಅ ಮಾರ್ಕೆಟ್, ಬಟ್ ಸ್ಟಿಲ್ ಈ 12% ಸಿಕ್ಕಿದ್ರೆ ಖಂಡಿತವಾಗಿ ನಿಮ್ಮ ಹಣ 6 ವರ್ಷಗಳಲ್ಲಿ ಡಬಲ್ ಆಗುತ್ತೆ. ಸೊ ಆದ ಕಾರಣ ನಿಮ್ಮ ಹಣ ಇದು ನಿಮ್ಮ ಜವಾಬ್ದಾರಿ. ಸೊ ನಿಮ್ಮ ಹಣನ ಎಲ್ಲಾದರೂ ವಿನಿಯೋಗಿಸುವಾಗ ನೀವು ನಿಜವಾಗ್ಲೂ ಹಣಕ್ಕೆ ಸರಿಯಾದ ಬೆಲೆ ಪಡ್ಕೋತಾ ಇದ್ದೀರೋ ಇಲ್ವೋ, ಸರಿಯಾದ ರೀತಿಯಲ್ಲಿ ಹಣ ಗ್ರೋ ಆಗ್ತಾ ಇದೆಯಾ ಇಲ್ವೋ ಎನ್ನುವಂಥದ್ದನ್ನು ನೋಡಬೇಕಿದ್ರೆ 72 ರೂಲನ್ನು ನೀವು ಫಾಲೋ ಮಾಡಿ. ಆಗ ನಿಮಗೆ ಸುಲಭದಲ್ಲಿ ಈ ಹಣ ಎಷ್ಟು ವರ್ಷಕ್ಕೆ ಡಬಲ್ ಆಗುತ್ತೆ ಎನ್ನುವಂಥದ್ದು ಗೊತ್ತಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಒಂದು ನಿಮಗೆ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡೋದಕ್ಕೆ, ನಿಮ್ಮ ಡಿಸಿಷನ್ ತಗೊಳ್ಳೋದಕ್ಕೆ ಈ ರೂಲ್ ಹೆಲ್ಪ್ ಮಾಡುತ್ತೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಗ್ರೋತ್ ಪೊಟೆನ್ಷಿಯಲ್, ಎಷ್ಟು ಪೊಟೆನ್ಷಿಯಲ್ ಇದೆ ನೀವು ಹಾಕಿರುವಂಥ ಇನ್ವೆಸ್ಟ್ಮೆಂಟಲ್ಲಿ ಎನ್ನುವಂಥದ್ದು ಕೂಡ ನಿಮಗೆ ಅರಿವಾಗುತ್ತೆ. ಇದರ ಮೂಲಕ ನೀವು ನಿಮ್ಮ ಫಿನಾನ್ಷಿಯಲ್ ಗೋಲನ್ನು ಅತಿ ಸುಲಭವಾದಂಥ ವಿಧಾನದಲ್ಲಿ ಅರ್ಥ ಮಾಡಿಕೊಂಡು ಸರಿಯಾದ ನಿಟ್ಟಿನಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಖಂಡಿತವಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ರೆ ಆದಷ್ಟು ಜನರಿಗೆ ಇದನ್ನು ತಲುಪುವಂತೆ ಮಾಡಿ. ನೀವು ಇನ್ನೂ ನ್ಯಾಷನಲ್ ಟಿವಿನ ಫಾಲೋ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇನ್ನಿಷ್ಟು ಹೆಚ್ಚು ವಿಚಾರಗಳನ್ನು ತೆಗೆದುಕೊಂಡು ಪರ್ಸನಲ್ ಫೈನಾನ್ಸ್ ಬಗ್ಗೆ ನಾವು ಮಾತಾಡ್ತಾ ಇರ್ತೇವೆ. ಧನ್ಯವಾದಗಳು.